ನಿನ್ನೆ ರಾತ್ರಿ ಸುಮಾರು 8:30 ಗಂಟೆ. ಆಕಾಶವೆಲ್ಲ ಮೋಡಗಳಿಂದ ಆವರಿಸಿಕೊಂಡಿತ್ತು. ಧೋ ಎಂದು ಸುರಿಯುತ್ತಿದ್ದ ಜಡಿಮಳೆ ರಸ್ತೆಯನ್ನೇ ತನ್ನ ತೆಕ್ಕೆಯಲ್ಲಿ ಮುಚ್ಚಿಕೊಂಡಿತ್ತು. ಕೈಯಲ್ಲಿ ಹಿಡಿದಿದ್ದ ಛತ್ರಿಯು ಆ ಮಳೆಯ ಬಲಕ್ಕೆ ನನ್ನ ಕೈಯಲ್ಲಿ ಓಲಾಡುತ್ತಿತ್ತು. ಗಾಳಿಯ ಹೊಡೆತಕ್ಕೆ ಅದರ ಮೂಳೆಗಳು ಮುರಿಯುವವೋ ಎಂಬ ಭಯವೂ ಕಾಡುತ್ತಿತ್ತು. ಮುಂದೆ ಹೆಜ್ಜೆ ಇಡದೆ ಬೇರೆ ದಾರಿಯೇ ಇರಲಿಲ್ಲ. ಮಳೆಯ ಮಂಜಿನ ಹನಿಗಳನ್ನು ಸೀಳಿ ದೂರದಲ್ಲಿ ಒಂದು ಆಟೋ ನಿಧಾನವಾಗಿ ಬರುತ್ತಿರುವುದು ಕಾಣಿಸಿತು. ಕೈ ಎತ್ತಿ ನಿಲ್ಲುವಂತೆ ಸೂಚನೆ ಮಾಡಿದೆ. ಆಟೋ ನನ್ನ ಮುಂದೆ ಬಂದು ನಿಂತಿತು. ನಾನು ಒಳಗೆ ಕುಳಿತುಕೊಳ್ಳುವ ಮುನ್ನವೇ ಚಾಲಕನ ಮೊದಲ ಮಾತು ನನ್ನನ್ನು ಅಚ್ಚರಿಗೊಳಿಸಿತು. ಕಂಗ್ರ್ಯಾಚುಲೇಷನ್ಸ್ ಸರ್. ಕ್ಷಣಕಾಲ ನಾನು ನಿಶ್ಚಲನಾದೆ. ಈ ಮಳೆಯ ಮಧ್ಯೆ ಈ ಅಪರಿಚಿತ ವ್ಯಕ್ತಿ ನನ್ನನ್ನು ಹೇಗೆ ಗುರುತಿಸಿದ? ಅವನು ನಗುತ್ತಲೇ ಹೇಳಿದ, ಸರ್, ನಿಮಗೆ ಬಂದಿರುವ ಪ್ರಶಸ್ತಿಯ ಬಗ್ಗೆ ಪತ್ರಿಕೆಯಲ್ಲಿ ಓದಿದ್ದೆ. ನಮ್ಮೂರಿನವರಿಗೆ ಹೆಮ್ಮೆ ತಂದಿದ್ದೀರಿ. ಆ ಮಾತುಗಳು ಮಳೆಯ ತಂಪಿಗಿಂತಲೂ ಹೃದಯಕ್ಕೆ ಮತ್ತಷ್ಟು ಮುದ ನೀಡಿದವು. ಒಂದು ನಗುವಿನೊಂದಿಗೆ ಆಟೋ ಹತ್ತಿದೆ. ಬಸ್ ನಿಲ್ದಾಣ ಹತ್ತಿರವೇ ಇದ್ದರೂ ಆ ಚಿಕ್ಕ ಪ್ರಯಾಣ ಮಾತ್ರ ಜೀವನದ ದೊಡ್ಡ ಅನುಭವವಾಗಿ ಬದಲಾಯಿತು. ಸಾಹಿತ್ಯ, ಶಿಕ್ಷಣ, ಕಲೆ, ಊರು, ಜನ ಹೀಗೆ ಮಾತಿನ ವಿಷಯಗಳು ಒಂದರ ಹಿಂದೆ ಒಂದರಂತೆ ಹರಿಯತೊಡಗಿದವು. ಅಪರಿಚಿತರಾಗಿದ್ದ ನಾವು ಕೆಲವೇ ಕ್ಷಣಗಳಲ್ಲಿ ಹಳೆಯ ಪರಿಚಿತರಂತೆ ಮಾತನಾಡುತ್ತಿದ್ದೆವು. ಸ್ವಲ್ಪ ಹೊತ್ತಿನ ನಂತರ ಆತ ಕೇಳಿದ, ಸರ್, ಈಗ ಎಲ್ಲಿಗೆ ಪ್ರಯಾಣ? ನಾನು ಉತ್ತರಿಸಿದೆ, ನಾಳೆ ನಡೆಯುವ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕಾಗಿ ಸಾಂಸ್ಕೃತಿಕ ನಗರಿ ಮೈಸೂರಿಗೆ ಹೊರಟಿದ್ದೇನೆ. ಅವನ ಮುಖದಲ್ಲಿ ಅರಳಿದ ಸಂತೋಷ ನನ್ನ ಮನಸ್ಸನ್ನೇ ತಟ್ಟಿತು. ಅಯ್ಯೋ, ನಮ್ಮೂರಿಗೊಂದು ಹೆಮ್ಮೆ ಸರ್. ನಿಮಗೆ ಇನ್ನೂ ಹೆಚ್ಚಿನ ಯಶಸ್ಸು ಸಿಗಲಿ, ಶುಭವಾಗಲಿ. ಅಷ್ಟರಲ್ಲಿ ಬಸ್ ನಿಲ್ದಾಣ ಬಂದಿತು. ನಾನು 20 ರೂಪಾಯಿಯ ನೋಟನ್ನು ಅವನ ಕೈಗೆ ನೀಡಿ ಇಳಿದು ಹೋಗಿ ಬರುತ್ತೇನೆ ಎಂದು ಮುಂದಕ್ಕೆ ಹೆಜ್ಜೆ ಇಟ್ಟೆ. ಸರ್, 1 ನಿಮಿಷ ಹಿಂದಿರುಗಿ ನೋಡಿದೆ. ಅವನು 10 ರೂಪಾಯಿಯ ನೋಟನ್ನು ನನ್ನ ಕೈಗೆ ನೀಡಿದ. ಇರಲಿ, ನೀವೇ ಇಟ್ಟುಕೊಳ್ಳಿ ಎಂದೆ. ಅವನು ವಿನಯದಿಂದ ತಲೆಯಾಡಿಸಿದ. ಬೇಡ ಸರ್, ನನ್ನ ಬಾಡಿಗೆ 10 ರೂಪಾಯಿ ಅಷ್ಟೇ. ಅದಕ್ಕಿಂತ ಹೆಚ್ಚು ತೆಗೆದುಕೊಂಡರೆ ಮನಸ್ಸಿಗೆ ಸಮಾಧಾನ ಇರಲ್ಲ. ಆ ಒಂದು ವಾಕ್ಯ ನನ್ನನ್ನು ಆಳವಾಗಿ ಸ್ಪರ್ಶಿಸಿತು. ಹಣಕ್ಕಿಂತ ಮೌಲ್ಯವು ದೊಡ್ಡದು ಎಂಬುದನ್ನು ಆತನ ಸರಳ ಬದುಕು ಹೇಳಿಕೊಟ್ಟಿತು. ಮತ್ತೊಮ್ಮೆ ಆತ ಹಾರೈಸಿದ. ಹೋಗಿ ಬನ್ನಿ ಸರ್, ಪ್ರಶಸ್ತಿ ಪಡೆದು ಇನ್ನೂ ದೊಡ್ಡ ಹೆಸರು ಮಾಡಿ. ನಾನು ಅವನ ಹೆಸರನ್ನು ಕೇಳಿದೆ. ಅವನು ನಗುತ್ತಲೇ ಹೇಳಿದ, ಸಂತೋಷ ಸರ್. ಹೆಸರಿಗೆ ತಕ್ಕಂತೆಯೇ ಅವನ ಮುಖದಲ್ಲೂ ಸಂತೋಷವಿತ್ತು, ಮನಸ್ಸಿನಲ್ಲೂ ಸಂತೋಷವಿತ್ತು. ಜೀವನದ ಮೌಲ್ಯಗಳು ಸಂತೋಷದಿಂದಲೇ ತುಂಬಿದ್ದವು. ಇಬ್ಬರೂ ಕೈಕುಲುಕಿದೆವು. ಅದು ಕೇವಲ 2 ಕೈಗಳ ಸ್ಪರ್ಶವಾಗಿರಲಿಲ್ಲ, 2 ಹೃದಯಗಳ ನಡುವಿನ ಗೌರವದ ಸೇತುವೆಯಾಗಿತ್ತು. ಮಳೆ ಇನ್ನೂ ಸುರಿಯುತ್ತಲೇ ಇತ್ತು. ಆದರೆ ಆ ಮಳೆಯ ತಂಪಿಗಿಂತ ಹೆಚ್ಚಾಗಿ ಸಂತೋಷ್ ಎನ್ನುವ ಆ ಆಟೋ ಚಾಲಕನ ಆತ್ಮೀಯತೆ, ಪ್ರಾಮಾಣಿಕತೆ ಮತ್ತು ಗೌರವ ಭಾವ ನನ್ನ ಹೃದಯದಲ್ಲಿ ನೆನಪಿನ ಮಳೆಯಾಗಿ ಇಂದಿಗೂ ಸುರಿಯುತ್ತಿದೆ. ಕೆಲವೊಮ್ಮೆ ಬದುಕಿನಲ್ಲಿ ದೊಡ್ಡ ಉಡುಗೊರೆಗಳು ಸಾವಿರಾರು ರೂಪಾಯಿಗಳಲ್ಲ, ಪ್ರಾಮಾಣಿಕತೆಯಿಂದ ಹಿಂದಿರುಗಿಸಿದ 10 ರೂಪಾಯಿಯಲ್ಲೂ, ಮನಸ್ಸಿನಿಂದ ಹೇಳಿದ ಒಂದು ಶುಭವಾಗಲಿ ಎನ್ನುವ ಹಾರೈಕೆಯಲ್ಲೂ ಅಡಗಿರುತ್ತದೆ.